ಎಂಬ ಸಲ್ಲ ಈ ಮಾತನ್ನ ಒಪ್ಪಿಯೇ ಹೊರಟವರಲ್ವ ನಾವು. ಈಗಾಗಲೇ ಅದೆಷ್ಟೋ ದೇಶವನ್ನ ಸುತ್ತಿ ಬಂದಿದ್ದೇವೆ. ಅನೇಕ ಅಡೆತಡೆಗಳು ನಮ್ಮ ಬದುಕಿನಲ್ಲಿ ಬಂದದ್ದಾದರೂ ಕೂಡ ಅದ್ಯಾವುದು ವಿಕ್ರಾಂತ ನಾವು ಪರಿಗಣಿಸಲಿಲ್ಲ. ಇಂದು ಚಂಪಕಾವತಿಯ ನಾಡನ್ನ ಸೇರಿದ ಮೇಲೆ ಇಲ್ಲಿ ಅರಸನಾಗಿರುವಂತಹ ಹುಸಧ್ವಜ ಮಹಾರಾಜ ಒಬ್ಬನೊಬ್ಬ ವೈಷ್ಣವ ಎನ್ನುವುದನ್ನು ತಿಳಿದ ಮೇಲೆ ಇವ ಏನು ಮಾಡಬಹುದು ಎನ್ನುವಂತಹ ನಿರೀಕ್ಷೆಯಲ್ಲಿದ್ದವು ನಾವು. ಆ ಕಾಲಕ್ಕೆ ಚಾರಕರೊಬ್ಬ ಓಡೋಡಿ ಒಂದು ವರ್ತಮಾನವನ್ನು ಕೊಟ್ಟನಲ್ಲ, ಹುಸಧ್ವಜ ಮಹಾರಾಜ ಅಶ್ವವನ್ನ ಕಟ್ಟಿದ್ದಾನೆ, ಕಾಳಗಕ್ಕೆ ಅಣಿಯಾಗಿದ್ದಾನೆ ಎನ್ನುವುದಾಗಿ. ಈ ಕಾಲಕ್ಕೆ ವಿಕ್ರಾಂತ ಉದ್ಧಾರ ಬಂದದ್ದು. ಕಾರಣ ತಪ್ತ ತೈಲ ಕಟಾಹಕ್ಕೆ ತನ್ನ ಮಗನಾಗಿರುವಂತಹ ಸುಧನ್ವನನ್ನ ಹಾಕಿದ್ರೆ ಆ ಉರಿಯುತ್ತಿರುವಂತಹ ಬೆಂಕಿಯು ಆ ಎಣ್ಣೆಯು ಸುಧನ್ವನನ್ನ ಏನೂ ಮಾಡಲಿಲ್ಲ ಅಂತಾದ್ರೆ ಎಷ್ಟು ವಿಶೇಷ, ಅದೆಷ್ಟು ಹರಿಭಕ್ತಿಯಾಗಿರಬಹುದು. ಹೀಗಿರುವಾಗ ಹುಸಧ್ವಜನಿಂದ ಅಪ್ಪಣೆಯಿಂದ ಪಡೆದು ಸೇನಾಧಿಪತಿಯಾಗಿರುವಂತಹ ಸುಧನ್ವನಲ್ಲಿ ಕಾಳಗವನ್ನು ನಡೆಸಬೇಕು ಅಂತಾದ್ರೆ ಇದು ಹರಿಗೆ ಪ್ರಿಯವಾದಂತಹ ಕೆಲಸ ಆಗಬಹುದೇ? ಹಾಗಂತ ಕಾಳಗವನ್ನು ನಾವು ಬಿಡುವುದಕ್ಕಾದೀತೆ ಅಶ್ವವನ್ನು ಬಿಡಿಸಿಕೊಳ್ಳಲೇಬೇಕಾದಂತ ಅನಿವಾರ್ಯತೆ ಹೊಣೆಗಾರಿಕೆ ನಮ್ಮಲ್ಲಿರುವ ಕಾರಣಕ್ಕಾಗಿ ಏನು ಮಾಡೋಣ ಎನ್ನುವಂತ ಚಿಂತೆಗೆ ಒಳಗಾಗಿದ್ದೇನೆ. ನಿಮ್ಮ ಅಭಿಪ್ರಾಯ? ಅಪ್ಪಣೆಯನ್ನು ಕೊಟ್ಟಿದ್ದೆ ಹೌದು ಅಂತಾದ್ರೆ
ಹಾಗೆ ಕೇಳ್ತಾ ಇದ್ದೀರಾ? ಹಾ ಈಗಪ್ಪ ಗೋವಿನ ಪಾದ ಮುಳುಗದೆ ಇದ್ದಂತಹ ನೀರಿಗೆ ಹಾ. ಅರಿಗೋಲಿನ ಅವಶ್ಯಕತೆ ಉಂಟಾ? ಹರಿಗೋಲಿನ ಅವಶ್ಯಕತೆ ಇಲ್ಲ ಅಲ್ವಾ? ಈಗ ನಮ್ಮ ದುರ್ಗವನ್ನು ಕಟ್ಟಿದ್ದಾರೆ ಎಂಬಲ್ಲಿಗೆ ಹಾ. ನೀವು ಚಿಂತೆ ಮಾಡಬೇಕಂತ ಅವಶ್ಯಕತೆ ಉಂಟಾ? ನಿಮ್ಮ ಮಗ ನಾನಿರುವಾಗ ಯೋಚನೆ ಮಾಡಬೇಕಂತ ಅವಶ್ಯಕತೆ ಇಲ್ಲವೇ ಇಲ್ಲ. ಹಾ. ಅವರಲ್ಲಿ ದುರಗವನ್ನು ಮಾಡಿ ದುರಗವನ್ನು ಬಿಡಿಸಿಕೊಂಡು ನಾವು ಅದೆಷ್ಟೋ ಜನ ನಾನು 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 ಅಂತ ಹೇಳ್ತಾ ಇದ್ದಾರೆ. ಇವರಲ್ಲ. ಇವರೆಲ್ಲರೂ ಅಪ್ಪಣೆ ಕೊಡಿ ಎನ್ನುವುದಾಗಿ ಹೇಳ್ತಾ ಇದ್ದಾರೆ. ಇವರು ಯಾರಿಗೂ ಅಪ್ಪಣೆ ಕೊಡಬೇಕಂತ ಅವಶ್ಯಕತೆ ಇಲ್ಲ. ಮತ್ತೆ ಇವರೆಲ್ಲ ಹೋಗಿ ಹಾ. ದಣಿಯುವುದು ಬೇಡವೇ ಬೇಡ. ಹಾ. ನನಗೊಂದು ಅಪ್ಪಣೆ ಕೊಟ್ಟಿದ್ದೆ ಹೌದಾದ್ರೆ ನೀನೇ ನಡೀತ್ಯಾ? ಕ್ಷಣ ಮಾತ್ರದಲ್ಲಿ ಹೋಗಿ ಹಾ. ಅವರಲ್ಲಿ ದುರವನ್ನು ಮಾಡಿ ಕಪ್ಪವನ್ನು ಪಡೆದುಕೊಂಡು ಬರ್ತೇನೆ. ಅಪ್ಪಣೆ